ಬನ್ನಿ ಸರ್, ನಮ್ಮ ಹೋಟ್ಲು ಮಟನ್ ಚಾಪ್ಸ್ ರೆಸಿಪಿ ತೋರಿಸ್ಕೊಡ್ತೀನಿ ಈಗ ಸಬ್ಬಕ್ಕಿ ಸೊಪ್ಪು ಏನಂದರೆ ಒಳ್ಳೆ ಫ್ಲೇವರ್ಗೆ ಯೂಸ್ ಮಾಡ್ತೀವಿ. ಮೆಂತ್ಯ ಸೊಪ್ಪು ಏನಂದರೆ ಸ್ವಲ್ಪ ಕಹಿ ಇರುತ್ತೆ, ಕಹಿ ಅಂಶ ಮಟನಲ್ಲಿ ಬೆರೆತು ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಈ ಕನ್ಸಿಸ್ಟೆನ್ಸಿ ಬಂದಾಗ ರುಬ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಬರ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬೆಂದಿರೋ ಚಾಪ್ಸ್ ಪೀಸ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನೋಡಿದ್ರಲ್ಲ ವೀಕ್ಷಕರೇ, 64 ಮಟನ್ ಪಲಾವ್ನ ಸ್ಪೆಷಲ್ ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಮಸ್ತೆ ಸರ್, ನನ್ನ ಹೆಸರು ಗೌತಮ್ ಅಂತ. ನಾನು 64 ಮಟನ್ ಪಲಾವ್ ಯಲಹಂಕ ನ್ಯೂ ಟೌನಿಂದ ಮಾತಾಡ್ತಾ ಇದ್ದೀನಿ. 64 ಮಟನ್ ಪಲಾವ್ ಬಂದು ಯಲಹಂಕ ನ್ಯೂ ಟೌನ್ ಎ ಸೆಕ್ಟರ್ ಹತ್ರ ಲೊಕೇಟ್ ಆಗಿದೆ. ನಿಯರ್ ಬೈ ಅಳಾಳ್ಚಂದ್ರ ಲೇಕ್ ಇದೆ, ನಿಮಗೆ ಲ್ಯಾಂಡ್ ಮಾರ್ಕ್ ಗೊತ್ತಾಗುತ್ತೆ. ನಮ್ಮ ಹೋಟೆಲ್ ಶುರು ಮಾಡಿದ್ದು 2021 ಜೂನಲ್ಲಿ. ಅದಾದಮೇಲೆ ಕೊರೋನಾ ಅದು ಇದು ಅಂತ ಹೇಳಿ ಒಂದು 2 ಟೈಮ್ಸ್ ಸ್ಟಾಪ್ ಆಗಿತ್ತು. ಮತ್ತು ಲಾಸ್ಟ್ 2.5 ಇಯರಿಂದ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಜನ ಅಂತೂ ತುಂಬ ಇಷ್ಟಪಟ್ಟು ಬರ್ತಾಯಿದ್ದಾರೆ. ಅವರ ಪ್ರೋತ್ಸಾಹದಿಂದನೇ ಇವತ್ತರೆಗೂ ನಮ್ಮ ರೆಸ್ಟೋರೆಂಟ್ ರನ್ ಆಗ್ತಾ ಇರೋದು. ಈ ಯಲಹಂಕ ಸುತ್ತಮುತ್ತ ಈಗ ನಮ್ಮ ಹೋಟ್ಲಿಗೆ ಬಂದಾಗ ಮೈನ್ ಪ್ರಿಫರ್ ಮಾಡೋದು ಮಟನ್ ಪಲಾವ್ ಪ್ರಿಫರ್ ಮಾಡ್ತಾರೆ. ಅದ್ರ ಜೊತೆ ಅಮರಾವತಿ ಕಬಾಬ್ ಮಸ್ಟ್ ಟ್ರೈ ಮಾಡೇ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಅಮರಾವತಿ ಚಿಕನ್ ತೋರಿಸಿದ್ದೆ, ಬಟ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಇವಾಗ ಇನ್ನೊಂದು ಮಟನ್ ಚಾಪ್ಸ್ ರೆಸಿಪಿ ಒಂದು ತೋರಿಸ್ತಾ ಇದ್ದೀವಿ, ನಮ್ಮ ಹೋಟ್ಲಲ್ಲಿ ಮಾಡೋ ಸ್ಪೆಷಲ್ ಐಟಮ್. ನಮ್ಮ ಹೋಟ್ಲಲ್ಲಿ ನಾವು ಸನ್ ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು, ಬೇರೆ ಇನ್ಯಾವುದೋ ಪಾಮೋಲಿನ್ ಆ ಥರ ಯಾವುದು ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಡಿಶ್ಗೂ ಸನ್ ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. 2 kg ಮಟನ್ ಚಾಪ್ಸ್ಗೆ ಒಂದು 100 ml ಅಷ್ಟು ಆಯಿಲ್ ಯೂಸ್ ಮಾಡ್ತಾಯಿದ್ದೀವಿ. 2 kgಗೆ ನಾನೊಂದು 20 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ರೋಸ್ಟ್ ಆಗಿದ್ದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಂದ್ಕೊಳ್ಳಿ ಸಬ್ಬಕ್ಕಿ ಸೊಪ್ಪು ಹಾಕ್ತಿದ್ದೀರಿ. ನಾವು ಸಬ್ಬಕ್ಕಿ ಸೊಪ್ಪು ಎಷ್ಟು ಹಾಕ್ತೀವೋ ಅದಕ್ಕೊಂದು 2-3ರಷ್ಟು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಿದ್ದೀವಿ. ನಾವು ಯೂಸ್ ಮಾಡೋದೆಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಐಟಮ್ಸೇ ಯೂಸ್ ಮಾಡ್ತೀವಿ ಹೊರತು ಯಾವುದು ಪೌಡರ್ಸ್ ಆಗಲಿ ಪ್ಯಾಕೆಟ್ ಆಗಲಿ ಯಾವುದು ಯೂಸ್ ಮಾಡೋದಿಲ್ಲ. ಈಗ ಸಬ್ಬಕ್ಕಿ ಸೊಪ್ಪು ಏನಂದರೆ ಒಳ್ಳೆ ಫ್ಲೇವರ್ಗೆ ಯೂಸ್ ಮಾಡ್ತೀವಿ. ಮೆಂತ್ಯ ಸೊಪ್ಪು ಏನಂದರೆ ಸ್ವಲ್ಪ ಕಹಿ ಇರುತ್ತೆ, ಕಹಿ ಅಂಶ ಮಟನಲ್ಲಿ ಬೆರೆತು ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಚೆನ್ನಾಗಿ ಫ್ರೈ ಆಗಿದೆ. ಇದು 2 kg ಮಟನ್ ಚಾಪ್ಸ್ಗೆ 2 ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಸರ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಲೈಟ್ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಈಗ ಈರುಳ್ಳಿ ಕರೆಕ್ಟಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾನು ಇವಾಗ 2 ಟೊಮೊಟೊ ತೊಗೊತಾ ಇದ್ದೀನಿ. ಸರ್ ನಮಗೆ ಈ ಹೋಟ್ಲ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಮಗೆ ಚಿಕ್ಕ ವಯಸ್ಸಿಂದನೂ ಕುಕ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ನಾನು ನನ್ನ ಬ್ರದರ್ ಯೂಶ್ವಲಿ ಸಂಡೇ ಟೈಮ್ಸು ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು ಅದೆಲ್ಲ ಮಾಡ್ತಿರಲಿಲ್ಲ. ಏನಾದರೂ ಒಂದು ಮನೇಲೇ ಒಂದು ಹೊಸದು ಏನಾದರೂ ಒಂದು ಐಟಮ್ ಟ್ರೈ ಮಾಡ್ತಾನೆ ಇರ್ತಾಯಿದ್ವಿ. ಹಂಗಾಗಿ ಕುಕ್ಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬಂತು. ಬಟ್ ಹೀಗೆ ಮಟನ್ ಪಲಾವು ಟ್ರೈ ಮಾಡ್ತಾ ಯಾವುದೋ ಒಂದು ರೆಸಿಪಿ ಸಿಕ್ತು, ನಾವೇ ಮಾಡ್ತಾ ಅದನ್ನು ಅಲ್ಲಿ ಲೋಕಲ್ ನಮ್ಮ ಹುಡುಗರಿಗೆ, ನಮ್ಮ ಸುತ್ತಮುತ್ತ ಮನೆ ಇರೋರಿಗೆಲ್ಲ ತುಂಬ ಜನಕ್ಕೆ ಕೊಟ್ವಿ. ಅವರು ತುಂಬ ಚೆನ್ನಾಗಿದೆ, ಹೋಟ್ಲು ಬೇಕಾದರೂ ಮಾಡ್ಬೋದು ಅನ್ನೋ ಥರ ಒಂದು ಮಾತು ಹೇಳಿದ್ರು. ಆ ಒಂದು ಕಾನ್ಸೆಪ್ಟಲ್ಲಿ 64 ಮಟನ್ ಪಲಾವ್ ಅನ್ನೋದನ್ನ ಶುರು ಮಾಡಿದ್ವಿ. ಚೆನ್ನಾಗಿ ಫ್ರೈ ಆಗಿದೆ, ಈಗ ಆಲ್ಮೋಸ್ಟ್ ಆಗಿದೆ ಇದು ಫ್ರೈ. ಈ ಕನ್ಸಿಸ್ಟೆನ್ಸಿ ಬಂದಾಗ ರುಬ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ. ಈವನ್ ಚಿಲ್ಲಿ, ಆನಿಯನ್, ಟೊಮೊಟೊ ಎಲ್ಲ ನೀಟಾಗಿ ಬಂದಿರುತ್ತೆ. ಮತ್ತು ನೆಕ್ಸ್ಟ್ ಪ್ರೊಸೀಜರಲ್ಲೂ ಮತ್ತೆ ಬೇಯಿಸ್ತೀವಿ. ಹಾಗಾಗಿ ಈಗ ನೀಟಾಗಿದೆ ಇದು ಮಿಕ್ಸಿ ಮಾಡ್ಕೊಳೋದಕ್ಕೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ಬೇಕು. ತುಂಬ ನೀರು ಇರಬಾರ್ದು, ಯಾಕಂದರೆ ಮಟನ್ ಚಾಪ್ಸಲ್ಲಿ ನಾವು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಅದರಲ್ಲೂ ನೀರಿರುತ್ತೆ. ಮತ್ತು ನೀರು ಜಾಸ್ತಿ ಹಾಕಿದ್ರೆ ಟೆಕ್ಸ್ಚರ್ ಎಲ್ಲ ಹಾಳಾಗುತ್ತೆ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಬರ್ಬೇಕು. ಫ್ರೈ ಮಾಡಿರೋ ಮಸಾಲೆನೆಲ್ಲ ರುಬ್ಕೊಬಂದಿದ್ದೀವಿ. ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಈಗ 100 ml ನಂದಿನಿ ಗೀ ಯೂಸ್ ಮಾಡ್ತೀವಿ 2 kgಗೆ. ಚಾಪ್ ಮಾಡಿರೋ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಯೂಸ್ ಮಾಡ್ತೀವಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಪ್ಪದಲ್ಲಿ ಚೆನ್ನಾಗಿ ಉರಿಯೋದ್ರಿಂದ ಅದು ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಚಾಪ್ಸಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ತುಪ್ಪದಲ್ಲಿ
ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ತೀರೋ ಮಟನ್ ಚಾಪ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಆಲ್ಮೋಸ್ಟ್ ಹೊರಟೋಗಿದೆ. ಈಗ ನಾವು ಇದಕ್ಕೆ ಬಂದಿರೋ ಮಟನ್ ಚಾಪ್ಸ್ ಪೀಸ್ನ ಆ್ಯಡ್ ಮಾಡಬೇಕು. ನೀವು ಮಟನ್ ತರಬೇಕಾದ್ರೆ ಮಟನ್ ಚಾಪ್ಸ್ಗೆ ಯೂಶ್ವಲಿ 3 to 4 ವಿಜಿಲ್ಸಲ್ಲಿ ಬೇಯೋ ಥರ ಇರಬೇಕು. ಆದಷ್ಟು ನೀವು ಚಾಪ್ಸ್ ಪೀಸ್ ತೊಗೊಂಡ್ರೇ ತುಂಬ ಒಳ್ಳೆಯದು, ತುಂಬ ಸಖತ್ತಾಗಿರುತ್ತೆ. ಮಾಮೂಲಿ ಎಲ್ಲ ಪೀಸಲ್ಲೂ ಬೇರೆ ಪೀಸ್ ಮೀಟಲ್ಲಿ ನೀವು ಇದನ್ನು ಮಾಡಿದ್ರೆ ಅಷ್ಟು ಮಜಾ ಅನಿಸೋದಿಲ್ಲ. ಮಟನ್ ಚಾಪ್ಸ್ಗೆ ಚಾಪ್ಸ್ ಪೀಸೇ ಬೆಸ್ಟು. ಈ ಮಟನ್ ಚಾಪ್ಸ್ ಬೇಯಿಸೋದಕ್ಕೆ ನಾನು ಕುಕ್ಕರಲ್ಲಿ 3 ವಿಜಿಲ್ ತೊಗೊಂಡಿದ್ದೀನಿ. 3 ವಿಜಿಲ್ ಹಾಕ್ಸಿದ್ದೀವಿ. ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/2 ಸ್ಪೂನು ಮತ್ತು ಉಪ್ಪು ಹಾಕಿ ಮಟನ್ನು ಚಾಪ್ಸ್ ಪೀಸು ಪೂರ್ತಿ ಮುಳುಗೋ ಅಷ್ಟೇ ನೀರು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ರೂ ಪರವಾಗಿಲ್ಲ, ನೀಟಾಗಿ ಬೇಯುತ್ತೆ. ಸೊ ಬೆಂದಿರೋ ಚಾಪ್ಸ್ ಪೀಸ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಲಾಸ್ಟಲ್ಲಿ 2 kg ಚಾಪ್ಸ್ಗೆ ಒಂದು 2 ಸ್ಪೂನ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀವಿ. ನಿಮಗೆ ಪೆಪ್ಪರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೆಂತ್ಯ ಸೊಪ್ಪು ಎಲ್ಲ ಯೂಸ್ ಮಾಡಿರೋದಕ್ಕೆ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆನೇ ಎಲ್ಲ ಐಟಮ್ಸನ್ನು ಕುಕ್ ಆಗಿರೋದ್ರಿಂದ ಇದೇನು ಜಾಸ್ತಿ ಇವಾಗ ಕುಕ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಎಲ್ಲ ಮುಂಚೆನೇ ಫ್ರೈ ಮಾಡಿಕೊಂಡು ಈವನ್ ಚಾಪ್ಸ್ ಪೀಸ್ ಎಲ್ಲ ಬೆಂದಿರೋದ್ರಿಂದ ಇದು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿದಾದಮೇಲೆ ಸ್ವಲ್ಪ ಇವಾಗ ಏನು ತೆಳು ಇದೆ ಅದಕ್ಕಿಂತ ಒಂದು ಚೂರು ಗಟ್ಟಿ ಬಂದರೆ ಸಾಕು. ಫೈನಲಾಗಿ 2 kg ಇದಕ್ಕೆ 2 ಸ್ಪೂನ್ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀವಿ. ನಾವೇ ಪೆಪ್ಪರ್ ತಂದು ಲೈಟಾಗಿ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊತೀವಿ. ಯಾವುದು ಯೂಸ್ ಮಾಡೋದಿಲ್ಲ, ಅಂಗಡಿ ಪೆಪ್ಪರ್ ಪೌಡ್ರಸ್ ಯಾವುದು ಯೂಸ್ ಮಾಡೋದಿಲ್ಲ ನಮ್ಮ ಹೋಟ್ಲಲ್ಲಿ. ಸರ್ ನಾವು ಚಾಪ್ಸು ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರಲ್ಲೇ ಉಪ್ಪು ಯೂಸ್ ಮಾಡಿರ್ತೀವಿ. ಹಾಗಾಗಿ ಮಧ್ಯದಲ್ಲಿ ಎಲ್ಲೂ ಉಪ್ಪು ಆ್ಯಡ್ ಮಾಡೋದಿಲ್ಲ. ಲಾಸ್ಟಲ್ಲಿ ರುಚಿ ನೋಡಿಕೊಂಡು ನಿಮಗೆ ಉಪ್ಪು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಆ ರುಚಿಗೆ ತಕ್ಕಷ್ಟು ಇರೋಷ್ಟು ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈಗ ಇದು 90% ರೆಡಿ ಆಗಿದೆ. ಇನ್ನೊಂದು 10% ಆದರೆ ರೆಡಿ ಟು ಈಟ್ ಸರ್. ಈಗ ಮಟನ್ ಚಾಪ್ಸ್ ರೆಡಿ ಇದೆ. ಇದನ್ನು ಇನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಚಾಪ್ಸ್ ಪೀಸ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, 64 ಮಟನ್ ಪಲಾವ್ನ ಸ್ಪೆಷಲ್ ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈವನ್ ಕುಕ್ಕು ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಬರಬೇಕು ಮಟನ್ ಚಾಪ್ಸಲ್ಲಿ. ನೀಟಾಗಿ ಬೆಂದಿರುತ್ತೆ. ಆಮೇಲೆ ತುಂಬ ಓವರಾಗೂ ಬೇಯಿಸಬಾರ್ದು. ಈ ಮೂಳೆ ಮತ್ತು ಮಟನ್ ಸಪ್ರೇಟ್ ಆಗಿಬಿಡುತ್ತೆ. ನಿಮ್ಮ ಮನೇಲೂ ಟ್ರೈ ಮಾಡಿ, ಟೇಸ್ಟ್ ಇದೇ ರೀತಿ ಬರುತ್ತೆ. ಎಂಜಾಯ್ ಮಾಡಿ. ದಯವಿಟ್ಟು ನಮ್ಮ ರೆಸ್ಟೋರೆಂಟ್ಗೆ ಒಂದು ಸಾರಿ ವಿಸಿಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ಟೈಮ್ ಇನ್ನೊಂದೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.